ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಈ ವಿಡಿಯೋನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತೇಳಿ. ಈ ವಿಡಿಯೋ ಏನಂದರೆ, ಈ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಆಹಾರನ ಕಟ್ಟಿ ಎಸೆಯೋದ್ರಿಂದ ಆಗ್ತಿರೋ ಒಂದು ತೊಂದರೆನ ನಿಮ್ಮ ಹತ್ರ ತಿಳಿಸೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಕಾಣ್ತಿರೋ ಪ್ಲಾಸ್ಟಿಕ್ ಕವರ್ಗಳ ರಾಶಿ ಏನಂದರೆ, ನಮ್ಮ ಕೊಟ್ಟಿಗೆಯಲ್ಲಿ ಜಾನುವಾರುಗಳು ತಿಂದು ಜಗದಿ ಉಗಿದಿರೋಂಥ ಒಂದು ಪ್ಲಾಸ್ಟಿಕ್ ಕವರ್ಗಳು. ಇನ್ನು ಉಳಿದೇ ಹಾಗೆ ಶೇಷವಾಗಿ ಉಳ್ಕೊಂಡಿರ್ತವೆ ಕೆಲವೊಂದು ಹೊಟ್ಟೆಯಲ್ಲಿ. ಅವುಗಳಿಂದ ಪ್ರಾಣಕ್ಕೂ ಅಪಾಯ ಇದೆ. ಈ ರೀತಿ ಯಾರೂ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಆಹಾರಗಳನ್ನು ಕಟ್ಟಿ ಎಸಿಬಾರ್ದು. ಎಸಿದ್ರೆ ಹೀಗಾಗತ್ತೆ. ಜಾನುವಾರುಗಳ ಸಾವಿಗೆ ಕಾರಣ ಆಗ್ತೀವಿ ನಾವು. ಸೆಗಣಿ ತೆಗೆಯೋಣ ಅಂತ ಹೋದರೆ ಈ ಪ್ಲಾಸ್ಟಿಕ್ ಕವರ್ ತೆಗೆಯೋದು ಒಂದು ಕೆಲಸನೇ ನಮಗೆ. ಅವಾಗೆಲ್ಲ ಜಾನುವಾರುಗಳು ಹುಲ್ಲು ತಿಂದು ಒಳ್ಳೆ ಸೆಗಣಿಯನ್ನು ಕೊಡ್ತಾಯಿದ್ವು. ಇವಾಗ ಪ್ಲಾಸ್ಟಿಕ್ ಕವರ್ ತಿನ್ಕೊಬಂದು ಅದು ಜೀರ್ಣ ಆಗದೆ ಅವುಗಳನ್ನು ಜಗದು ಉಗಿತಾ ಇದ್ದಾವೆ. ಕೆಲವು ಹೊಟ್ಟೆಲೇ ಉಳಿತಾ ಇದ್ದಾವೆ. ಆ ಹೊಟ್ಟೆಲಿ ಉಳಿಯೋ ಪ್ಲಾಸ್ಟಿಕ್ಗಳು ಮುಂದೊಂದು ದಿನ ಅವುಗಳ ಸಾವಿಗೂ ಕಾರಣ ಆಗುತ್ತೆ. ಜಾನುವಾರುಗಳನ್ನು ರಕ್ಷಣೆ ಮಾಡಿರಿ, ಅಲ್ಲಿ ಗೋರಕ್ಷಣೆ ಮಾಡಿ, ಇಲ್ಲಿ ಗೋರಕ್ಷಣೆ ಮಾಡಿ ಅಂತ ಕೂಗುವ ನಾವುಗಳೇ ಈ ರೀತಿ ಸಾವಿಗೆ ಕಾರಣ ಆದರೆ ಆ ಕಟುಕರಿಗೂ ನಮಗೂ ಯಾವುದೇ ವ್ಯತ್ಯಾಸ ಇಲ್ಲ. ದಯವಿಟ್ಟು ಉತ್ತಮ ನಾಗರಿಕರಾದ ನಾವುಗಳು ಈ ರೀತಿ ಕವರಲ್ಲಿ ಆಹಾರಗಳನ್ನು ಕಟ್ಟಿ ಎಸೆಯೋದು, ಫಂಕ್ಷನಲ್ಲಿ ಉಳಿದಿರೋ ಪದಾರ್ಥಗಳನ್ನೆಲ್ಲ ರೋಡಲ್ಲಿ ಚೆಲ್ಲಿ ಅವುಗಳು ತಿನ್ನೋ ಹಾಗೆ ಮಾಡಿ ಅವುಗಳ ಸಾವಿಗೆ ಕಾರಣ ಆಗೋದನ್ನು ನಿಲ್ಲಿಸಬೇಕು ಅಂತೇಳಿ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ವಿಡಿಯೋ ನೋಡಿದ ಒಂದು 10 ಜನನಾದರೂ ಇದರಿಂದ ಮನಪರಿವರ್ತನೆ ಆಗಿ ಈ ರೀತಿ ಕಸ ಎಸೆಯೋದನ್ನು ತಪ್ಪಿಸಿ. ನೋಡಿ, ಕಸ ತಿನ್ಕೊಂಬಂದಿರೋ ಜಾನುವಾರುಗಳು ಯಾವ ರೀತಿ ಬೇದಿ ಮಾಡ್ಕೊಂಡಿದ್ದಾವೆ ಅಂಥೇಳಿ ಪ್ರತಿದಿನ ಇದೇ ಪಾಡಾಗಿದೆ ನಮಗೆ. ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕಾಗಿ. ನೋಡಿ, ನಿಮ್ಮ ಮನಪರಿವರ್ತನೆ ಒಬ್ರಿಗೊಬ್ರಿಗೂ ಆದ್ರೆ ಅಷ್ಟೇ ಸಾಕು ನನಗೆ. ಥ್ಯಾಂಕ್ ಯು, ಧನ್ಯವಾದಗಳು.